ಗಿಡಗಳನ್ನ ನೆಡಬೇಕು. ಒಬ್ಬ ಮನುಷ್ಯನಿಗೆ 3 ಸಿಲಿಂಡರ್ಗೆ ಆಗುವಷ್ಟು ಆಮ್ಲಜನಕ ಪ್ರತಿನಿತ್ಯ ಬೇಕಾಗುತ್ತೆ. 1 ಸಿಲಿಂಡರ್ ಬೆಲೆ 800 ರೂಪಾಯಿ ಅಂತ ನಾವು ತಗೊಂಡ್ರು 3 ಸಿಲಿಂಡರ್ಗೆ 2500 ರೂಪಾಯಿ ಆಗುವಷ್ಟು ಆಮ್ಲಜನಕ ನಮಗೆ ಉಚಿತವಾಗಿ ಕೊಡ್ತಾ ಇರೋದು ಯಾರು ಅಂದ್ರೆ ಮರ ಗಿಡಗಳು, ಪ್ರಕೃತಿ. ಆದರೆ ನಾವು ಮರ ಗಿಡಗಳನ್ನೆಲ್ಲ ನಾಶ ಮಾಡಿದ್ದೇ ಆದರೆ ಇದೇ ರೀತಿ ನಾವು ಮುಂದೊಂದು ದಿನ ನಾವೇನ್ ಮಾಡ್ಬೇಕಾಗುತ್ತೆ, ಆಮ್ಲಜನಕವನ್ನ ದುಡ್ಡು ಕೊಟ್ಟು ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬರುತ್ತದೆ. ಹಾಗಾಗಿ ವಿಶ್ವದಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ರಕ್ಷಣೆಗೆ ಉತ್ತೇಜಿಸಲು ವಿಶ್ವ ಪರಿಸರ ದಿನಾಚರಣೆ. ವಿಶ್ವದಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮತ್ತು ಪರಿಸರ ರಕ್ಷಣೆಗೆ ಉತ್ತೇಜನ ನೀಡಲು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ತಾಲೂಕು ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರಾದ ಎಂ ಭಾರತಿ ಅವರು ತಿಳಿಸಿದ್ದಾರೆ. ಅವರು ಬಾಗೇಪಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ವಕೀಲರ ಸಂಘ ಹಾಗೂ ಅರಣ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಗಿಡ ನೆಟ್ಟು ನೀರು ಹಾಕುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಪ್ರತಿ ವರ್ಷ ಜೂನ್ 5ರಂದು ಪ್ರತಿಯೊಬ್ಬರಲ್ಲೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಸಲುವಾಗಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಕೃತಿಯ ಸಮೃದ್ಧಿ, ಆರೋಗ್ಯಕರ ಜೀವನ ಮತ್ತು ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಯ ಜೀವನದ ಅಸ್ತಿತ್ವಕ್ಕೆ ಕಾರಣವಾಗಿದೆ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವ ಸಂಕುಲಕ್ಕೂ ಆಹಾರ, ಗಾಳಿ, ನೀರು, ಇತರೆ ಅಗತ್ಯಗಳಿಗೆ ಪರಿಸರವನ್ನು ಅವಲಂಬಿಸಿದೆ. ಇತ್ತೀಚಿನ ದಿನಗಳಲ್ಲಿ ಮಾನವನು ಆಧುನಿಕ ಬದುಕಿನ ಗೀಳಿಗೆ ಬಿದ್ದು ಪರಿಸರವನ್ನ ನಾಶ ಮಾಡುತ್ತಿದ್ದು, ಮಾನವನ ದುರಾಸೆಯಿಂದ ಗಾಳಿ, ನೀರು, ಮಣ್ಣು ಸೇರಿದಂತೆ ಪರಿಸರದ ಪ್ರತಿಯೊಂದು ಅಂಶವೂ ಕಲುಷಿತವಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಜಿಎನ್ ಮಂಜುನಾಥ್, ಉಪಾಧ್ಯಕ್ಷ ಸಿ ರವಿ, ಕಾರ್ಯದರ್ಶಿ ಜಯಪ್ಪ, ಖಜಾಂಚಿ ಬಿಂದು ಕುಮಾರಿ, ವಕೀಲರಾದ ಎ ನಂಜುಂಡಪ್ಪ, ನಂಜಪ್ಪ, ನಾಗಭೂಷಣ, ಬಾಲು ನಾಯಕ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಉಸಿರಿಗಾಗಿ ಪರಿಸರವನ್ನ ಸಂರಕ್ಷಣೆ ಮಾಡೋಣ ಎಂದು ಹೇಳುತ್ತಾ ಈ ದಿನ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ಈ ದಿನ ವಿಶ್ವಾದ್ಯಂತ ಪರಿಸರ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಕಾರಣ ಮತ್ತು ಉದ್ದೇಶ ಏನೆಂದರೆ ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಪರಿಸರ ದಿನವನ್ನ ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಲಯ ಅರಣ್ಯಾಧಿಕಾರಿಗಳಾದ ನೆಡಬೇಕು. ಒಬ್ಬ ಮನುಷ್ಯನಿಗೆ 3 ಸಿಲಿಂಡರ್ಗೆ ಆಗುವಷ್ಟು ಆಮ್ಲಜನಕ ಪ್ರತಿನಿತ್ಯ ಬೇಕಾಗುತ್ತೆ. 1 ಸಿಲಿಂಡರ್ ಬೆಲೆ 800 ರೂಪಾಯಿ ಅಂತ ನಾವು ತಗೊಂಡ್ರು 3 ಸಿಲಿಂಡರ್ಗೆ 2500 ರೂಪಾಯಿ ಆಗುವಷ್ಟು ಆಮ್ಲಜನಕ ನಮಗೆ ಉಚಿತವಾಗಿ ಕೊಡ್ತಾ ಇರೋದು ಯಾರು ಅಂದ್ರೆ ಮರ ಗಿಡಗಳು, ಪ್ರಕೃತಿ. ಆದರೆ ನಾವು ಮರ ಗಿಡಗಳನ್ನೆಲ್ಲ ನಾಶ ಮಾಡಿದ್ದೇ ಆದರೆ ಇದೇ ರೀತಿ ನಾವು ಮುಂದೊಂದು ದಿನ ನಾವೇನ್ ಮಾಡ್ಬೇಕಾಗುತ್ತೆ, ಆಮ್ಲಜನಕವನ್ನ ದುಡ್ಡು ಕೊಟ್ಟು ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬರುತ್ತದೆ. ಹಾಗಾಗಿ ಆ ಪರಿಸ್ಥಿತಿ ನಮಗೆ ಬರಬಾರ್ದು ಅಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ, ಮರ ಗಿಡಗಳನ್ನ ಬೆಳೆಸಬೇಕು. ಪ್ರತಿಯೊಬ್ಬರು ಕೂಡ ಶಪಥ ಮಾಡಬೇಕು. ಇವತ್ತೇ ನಾನು ನಮ್ಮ ಮನೆಯ ಸುತ್ತ 2 ಗಿಡಗಳನ್ನ ನೆಡುತ್ತೇನೆ. ನನಗೋಸ್ಕರ ನನಗೆ ಶುದ್ಧವಾದ ಗಾಳಿ ಬೇಕು. ಹಾಗಾಗಿ ನಾನೇನ್ ಮಾಡ್ಬೇಕು, ಮರ ಗಿಡಗಳನ್ನ ಬೆಳೆಸ್ಬೇಕು. ಹೌದಾ? ನೀವು ವರ್ಷಕ್ಕೊಂದ್ಸಲ
ವಾರ್ಷಿಕ ಮಹೋತ್ಸವಗಳ ಆಚರಣೆ ಮಾಡ್ಕೊಳ್ತೀವಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ತ್ಡೇ ಅಂತೆಲ್ಲ ಆಚರಣೆ ಮಾಡ್ತೀರಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದು ಗಿಫ್ಟ್ ಅನ್ನ ನಾವು ಬೇರೆಯವ್ರಿಗೆ ಕೊಡ್ತೀವಿ, ನಾವು ಅವರಿಂದ ಇಸ್ಕೊತೀವಿ. ಇವತ್ತೇ ಯೋಚನೆ ಮಾಡಿ, ನಿಮ್ಮ ಸ್ನೇಹಿತರಿಗೆ ನೀವು ಯಾರಿಗಾದರೂ ಏನಾದ್ರೂ ಉಡುಗೊರೆಯನ್ನ ಕೊಡ್ತೀನಿ ಅಂತಂದ್ರೆ ಒಂದು ಗಿಡವನ್ನ ಕೊಡಿ. ನಿಜವಾಗಿಯೂ ಕೂಡ ನೀವು ಒಂದು ಗಿಡವನ್ನ ಕೊಟ್ಟಿದೆ ಅಂದ್ರೆ ಅದಷ್ಟು ಪುಣ್ಯ ಬೇರೆ ಯಾವುದು ಇಲ್ಲ. ನಾವ್ ಹೇಳ್ಬೋದು ನಾವು ದೇವಸ್ಥಾನವನ್ನ ಕಟ್ಟಿದ್ರೆ ನಮಗೆ ಪುಣ್ಯ ಬರುತ್ತೆ ಅಂತ, ಖಂಡಿತ ಇಲ್ಲ. ನೀವು ಮರ ಗಿಡಗಳನ್ನ ಹೆಚ್ಚಾಗಿ ಬೆಳೆಸಿ ಪ್ರಕೃತಿಯನ್ನ ರಕ್ಷಣೆ ಮಾಡಿದೆ ಆದರೆ ನಿಜವಾಗಿಯೂ ಕೂಡ ನಿಮಗೆ ಒಳ್ಳೆಯ ಪುಣ್ಯ ಬರುತ್ತೆ. ಪುಣ್ಯದ ಕೆಲಸ ನೀವು ಮಾಡಿದ್ದೀರಿ. ಕಾರಣ ಏನು? ಒಂದು ಮರ 300 ಜನಕ್ಕೆ ಆಗುವಷ್ಟು ಆಮ್ಲಜನಕವನ್ನ ಕೊಡುವಂತಹ ಒಂದು ಸಾಮರ್ಥ್ಯ ಮರಕ್ಕೆ ಇರುತ್ತದೆ. ಆದ್ರೆ ಒಂದು ಮರವನ್ನ ನೀವು ಕಡಿದಿದ್ದೇ ಆದರೆ ಒಬ್ಬ 300 ಜನರಿಗೆ ನೀವು ಅವರಿಗೆ ಪ್ರಾಣವನ್ನ ಇದಂತ ಮಾಡದಂತೆ ಆಗುತ್ತೆ. ಆಗಬಾರ್ದು ಅಂದ್ರೆ ಪ್ರತಿಯೊಬ್ರು ಕೂಡ ಮರ ಗಿಡಗಳನ್ನ ಹೆಚ್ಚಾಗಿ ಬೆಳೆಸಬೇಕಾಗುತ್ತೆ. ಇಷ್ಟೇ ಅಲ್ಲ, ಮರ ಗಿಡಗಳಿಂದ ನಾವು ಆಹಾರ ಪದಾರ್ಥಗಳು ನಮಗೆ ಮರ ಗಿಡಗಳಿಂದ ಸಿಗುತ್ತವೆ. ಅರಣ್ಯಗಳಿಂದ ನಮ್ಗೇನು ವನ್ಯಜೀವಿಗಳು, ಅನೇಕ ಪ್ರಾಣಿ ಪಕ್ಷಿ